ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಕ್ರೆಡಿಟ್ ಆಫೀಸರ್ಸ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕತ್ತರ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ 30/1/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ನೋಡ್ಬೋದು ಸ್ನೇಹಿತರೆ. 20 ಫೆಬ್ರವರಿ 2025 ಇದು ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ. ಮತ್ತು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ನೋಡ್ಬೋದು ಸ್ನೇಹಿತರೆ. 20/2/2025 ಇದು ಅಂದ ಕೂಡ ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟೊಳಗೆ ನೀವು ಇದನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಇವುಗಳನ್ನ ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಟೋಟಲ್ ಆಗಿ 1000 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಕ್ಯಾಟಗರಿ ವೈಸ್ ನೋಡ್ಬೋದು. SCಯಲ್ಲಿ 150 ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು STಯಲ್ಲಿ 75 ಪೋಸ್ಟ್ಗಳನ್ನು ಕರೆದಿರ್ತಾರೆ. EWSನಲ್ಲಿ 270 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ OBCಯಲ್ಲಿ 270 ಪೋಸ್ಟ್ಗಳನ್ನು ಕರೆದಿರ್ತಾರೆ. EWSನಲ್ಲಿ 100 ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಜನರಲ್ನಲ್ಲಿ 405 ಪೋಸ್ಟ್ಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಕ್ರೆಡಿಟ್ ಆಫೀಸರ್ಸ್ನಲ್ಲಿ ಟೋಟಲ್ ಆಗಿ 1000 ಹುದ್ದೆಗಳನ್ನು ಕರೆದಿರ್ತಾರೆ. ಈ 1000 ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಏನು ಮತ್ತು ಏಜ್ ಎಷ್ಟಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಸ್ನೇಹಿತರೆ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ಸ್ನೇಹಿತರೆ, ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ನೋಡೋದಾದರೆ ಮಂತ್ಲಿ ನಿಮಗೆ 48,480ರಿಂದ 85,920 ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತೆ ಸ್ನೇಹಿತರೆ. ಮತ್ತು ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲೈ ಮಾಡೋಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ. ಡಿಗ್ರಿ ಪಾಸಾಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಅಲ್ಲಿ ನೋಡ್ಬೋದು ಡಿಗ್ರಿಯಲ್ಲಿ ನಿಮ್ಮದು UR ಮತ್ತು OBCದವರಿದ್ದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ 60% ಆಗಿರಬೇಕು. ಮತ್ತು SC ST OBC ವರ್ಗದ ಅಭ್ಯರ್ಥಿಗಳದ್ದು PWDದವ್ರದ್ದು 55% ಆಗಿತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ. ಮತ್ತು ಏಜ್ ನೋಡ್ಬೋದು ಇಲ್ಲಿ ಮಿನಿಮಮ್ 20 ವರ್ಷ ಕೊಟ್ಟಿರ್ತಾರೆ. ಮತ್ತು ಮ್ಯಾಕ್ಸಿಮಮ್ ನೋಡೋದಾದರೆ ಮ್ಯಾಕ್ಸಿಮಮ್ 30 ವರ್ಷ ಇರ್ತೈತಿ ಸ್ನೇಹಿತರೆ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ ಇದಕ್ಕೆ. ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ ಎಷ್ಟು ಕೊಟ್ಟಿರ್ತಾರೆ ಅಂತ ನೋಡೋದಾದರೆ SC STದವ್ರಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ 10 ವರ್ಷ ಇರ್ತೈತಿ. ಮತ್ತು ವಿಡೋ ಅಥವಾ ಡಿಸ್ಕೌರ್ಡ್ ಹ್ಯೂಮನ್ ಅಥವಾ ಲೀಗಲಿ ಏನಾದರೂ ಸ್ಪೇರ್ಟೆಡ್ ಆಗಿತ್ತಂದ್ರೆ ಅಂಥವ್ರಿಗೆ ಇಲ್ಲಿ ನೋಡ್ಬೋದು 35 ವರ್ಷ ಇರ್ತೈತಿ. ಮತ್ತು ಅದರಲ್ಲಿ ಕೂಡ ಜನರಲ್ EWSನಲ್ಲಿ 35 ವರ್ಷ ಕೊಟ್ಟಿರ್ತಾರೆ. ಮತ್ತು OBCದವ್ರಿಗೆ 38 ವರ್ಷ ಇರ್ತೈತಿ. 40 ವರ್ಷ SC STದವ್ರಿಗೆ ವರ್ಗ ಕೊಟ್ಟಿರ್ತಾರೆ. ಮತ್ತು ಪರ್ಸನ್ ವಿತ್ 1984 ರೈಟ್ಸ್ದವ್ರಿಗೆ ಇಲ್ಲಿ ನೋಡ್ಬೋದು 5 ವರ್ಷ ಅವ್ರಿಗೆ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಇದರ PDF ಬೇಕಾಗಿತ್ತಂದ್ರೆ ಇದನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಇದನ್ನ ನೋಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ಅಲ್ಲಿಯೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ನೋಡ್ಬೋದು ಸ್ನೇಹಿತರೆ. ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅಂತ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ಸ್ ನೋಡ್ಬೋದು ಇಲ್ಲಿ 30 ಕ್ವಶನ್ 30 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ 1 ಮಾರ್ಕ್ಸ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಒಳಗೆ ಅಷ್ಟೇ ಇರ್ತೈತಿ ಇದು ಎಕ್ಸಾಮ. ಟೈಮಿಂಗ್ ನೋಡ್ಬೋದು ರೀ 25 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಮತ್ತು ಈಗ ಎಕ್ಸಾಮ CBT ಇರ್ತೈತಿ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಸ್ನೇಹಿತರೆ. ಯಾವುದೇ ರೀತಿಯಾಗಿ OMR ಬೇಸ್ಡ್ ಟೆಸ್ಟ್ ಇರುವುದಿಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಮತ್ತು ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ ನೋಡ್ಬೋದು 30 ಕ್ವಶನ್ 30 ಮಾರ್ಕ್ಸ. ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ನೋಡೋದಾದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂದರೆ ಎರಡರಲ್ಲಿ ನಿಮಗೆ ಎಕ್ಸಾಮ್ ಇರ್ತೈತಿ. ನೀವು ಇಂಗ್ಲೀಷ್ ಒಳಗೆ ಬರೋದ್ರಂದ್ರೆ ಇಂಗ್ಲೀಷ್ ಒಳಗೆ ಅಟೆಂಡ್ ಮಾಡ್ಬೋದು. ಮತ್ತು ನಿಮಗೇನಾದರೂ ಇಂಗ್ಲೀಷ್ ಒಳಗೆ ಅಷ್ಟು ನಾಲೆಜ್ ಇದ್ದಿದ್ದರೆ ಅಂದರೆ ಹಿಂದಿ ಒಳಗೆ ನೀವು ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಸ್ನೇಹಿತರೆ. ಮತ್ತು ರೀಸನಿಂಗ್ ಅಬಿಲಿಟಿಯಲ್ಲಿ ನೋಡ್ಬೋದು 30 ಕ್ವಶನ್ 30 ಮಾರ್ಕ್ಸ. ಮತ್ತು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎಕ್ಸಾಮ್ ಇರ್ತೈತಿ. ಟೈಮಿಂಗ್ ನೋಡ್ಕೋಬೋದು 25 ಮಿನಿಟ್ಸ್, ಮೂರಕ್ಕೂ ಕೂಡ 25 ಮಿನಿಟ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ. ಮತ್ತು ಜನರಲ್ ಅವೇರ್ನೆಸ್ ಇಲ್ಲಿ ನೋಡ್ಬೋದು 30 ಕ್ವಶನ್ 30 ಮಾರ್ಕ್ಸ್. ಇದನ್ನು ನೋಡ್ಬೋದು ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ನೀವು ಎಕ್ಸಾಮ್ ಬರ್ಬೋದು. ಇದಕ್ಕೆ ಟೈಮಿಂಗ್ ನೋಡ್ಬೋದು ಕೇವಲ 15 ಮಿನಿಟ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ. ಟೋಟಲ್ ಆಗಿ 120 ಕ್ವಶನ್ ಇರ್ತಾವೆ, 120 ಮಾರ್ಕ್ಸ್. ಮತ್ತು ಇದನ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಲೆಟರ್ ರೈಟಿಂಗ್ ಅಥವಾ ಎಸ್ಸೆ ಇರ್ತೈತಿ. ಇದರಲ್ಲಿ ನೋಡ್ಬೋದು 2 ಕ್ವಶನ್ 30 ಮಾರ್ಕ್ಸ್. ಅಂದ್ರೆ ಒಂದು ಕ್ವಶನ್ಗೆ 15 ಮಾರ್ಕ್ಸ್ ಇರ್ತೈತಿ.
ಟೋಟಲಾಗಿ 2 ಕ್ವಶನ್ ಕೇಳಿರ್ತಾರೆ, ಅದಕ್ಕೆ 30 ಮಾರ್ಕ್ಸ್ ಇರ್ತೈತಿ, ಅದು ನೋಡ್ಬೋದು. ಇಂಗ್ಲೀಷ್ ಒಳಗೆ ಬರಿಬೇಕಾಕತಿ ನೀವು ಇದಕ್ಕೆ ಟೈಮಿಂಗ್ ನೋಡ್ಬೋದು ಸ್ನೇಹಿತರೆ. ಅರ್ಧ ತಾಸು ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಎಕ್ಸಾಮ್ ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ PDF ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದನ್ನ ಅಲ್ಲಿ ಹೋಗಿ ಪಿನ್ ಟು ಪಿನ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.